ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ಒಂದು ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ವೀಕ್ಷಕರೇ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆ ಇದ್ದಿರುತ್ತೆ. ಅದೆರಡು ಸಪರೇಟ್ ಬೇರೆ ಬೇರೆ ವಿಡಿಯೋ ಮಾಡ್ತೀನಿ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಸಮಸ್ಯೆಗಳು ಕೂಡ ಇದೆ, ಅಂದ್ರೆ ಎಚ್ಚರಿಕೆಗಳು ಸಹ ಕೊಟ್ಟಿದ್ದೇನೆ. ಸೊ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಥವಾ ಕಮೆಂಟ್ ಅಲ್ಲಿ ಇರ್ತದೆ, ಅಥವಾ ನಮ್ಮ ಮೈನ್ ಚಾನಲ್ ನೋಡ್ರೆ ನಿಮಗೆ ಗೊತ್ತಾಗ್ತದೆ, ಅದರಲ್ಲಿ ಸಿಗುತ್ತೆ ನಿಮಗೆ. ಕುಂಭರಾಶಿ ವಿಠಲ್ ಭಟ್ ಅಂತ ಹಾಕಿದ್ರು ಕೂಡ ನಿಮಗೆ ಗೊತ್ತಾಗಬಹುದೇನೋ ಸರ್ಚ್ ಅಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ. ದಯವಿಟ್ಟು ಆ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಈ ವಿಡಿಯೋ ಸಹ ಎಂಡ್ ತನಕ ನೋಡಿ. ಅದು ನಿಮಗೆ ಹೆದರ್ಸ್ಲಿಕ್ಕಲ್ಲ, ಇದು ಯಾವುದೋ ಒಂದು ಹೇಳಲಿಕ್ಕಲ್ಲ. ಏನೇನು ಸಮಸ್ಯೆಗಳಾಗಬಹುದು, ಏನೇನು ಪರಿಹಾರ ಅಂತ ತಿಳಿಸ್ಲಿಕ್ಕೆ ಮಾತ್ರ ಆ ವಿಡಿಯೋ ಮಾಡಿದ್ದು. ಇದರಲ್ಲಿ ಏನೇನು ಒಳ್ಳೇದಾಗಲಿದೆ ಅನ್ನೋ, ಯಾಕಂದ್ರೆ ಒಂದು ಸಾಧ್ಯತೆ, ಒಂದು ಚಾನ್ಸಸ್ ಇದ್ದಾಗ ನಾವು ಅದನ್ನು ಬಳಸ್ಕೋಬೇಕು. ಒಳ್ಳೆ ಚಾನ್ಸ್ ಇತ್ತು, ಅದು ಮಿಸ್ ಆಗೋಯ್ತು, ನನಗೆ ಗೊತ್ತೇ ಆಗಲಿಲ್ಲ ಅನ್ನೋ ಥರ ಆಗಬಾರ್ದು ಅಂತ. ಆಯ್ತಾ? ಖಂಡಿತವಾಗಿ ಒಳ್ಳೇದಾಗಲಿ. ಸೊ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಾಯಕತ್ವದ ಅವಕಾಶ. ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಆಫೀಸಲ್ಲಿ ಇರ್ಬೋದು, ಏನೋ ಒಂದು ಚಿಕ್ಕ ಗುಂಪಲ್ಲಿ ನೀವೇ ಲೀಡರ್ ಆಗ್ಬೋದು, ಸಾಧ್ಯತೆಗಳನ್ನ ಹೇಳ್ತಿರೋದು. ಟೀಮ್ ಲೀಡರ್ ಅಂತಾರಲ್ಲ, ಆ ಥರ ಒಂದು ಅವಕಾಶ ಸಿಗ್ತಕ್ಕಂಥದ್ದು. ಅಥವಾ ನೀವೆಲ್ಲೋ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತೀರ, ಹಲವಾರು ಕೆಲಸಗಾರ ಜೊತೆಗೆ ಯೂನಿಯನ್ ಇದೆ, ಯೂನಿಯನ್ ಲೀಡರ್ಶಿಪ್ ಸಿಗ್ಬೋದು. ಎಲ್ಲ ಒಂದು ಕಡೆ ಎಲ್ಲೆಲ್ಲ ನಿಮ್ಮ ಅಪಾರ್ಟ್ಮೆಂಟ್ಸಲ್ಲಿ ಅಪಾರ್ಟ್ಮೆಂಟ್ಸ್ನಲ್ಲಿ ವಾಸ ಮಾಡೋರ ಒಂದು ಸಂಘಟನೆ, ಒಂದು ಲೀಡರ್ಶಿಪ್ ಸಿಕ್ಕರು ಆಶ್ಚರ್ಯ ಇಲ್ಲ. ಎಲ್ಲೋ ಒಂದು ಕಡೆ ಒಟ್ಟು ಲೀಡರ್ಶಿಪ್ ಅವಕಾಶಗಳು ಎಲ್ಲರನ್ನೂ ಮುಂದುವರಿಸಿಕೊಂಡು ಮುಂದೆ ಹೋಗ್ತಕ್ಕಂಥ. ಇವಾಗ ಏನೋ ಒಂದು ಸಮಸ್ಯೆ ಆಯಿತು ಅಂತಂದ್ರೆ ಕೇಳ್ತಾರೆ, ಯಾರ್ರೀ ಲೀಡರ್, ಯಾರ್ರೀ ಅಂತ. ನಾನೇ ಲೀಡರ್ ಏನಪ್ಪಾ ಅಂತ ಕೇಳ್ಕೊಬರ್ಬೇಕು ನೀವೇ. ಮುಂದಿನ ಮುಖ ನಿಮ್ಮದೇ ಆಗಿರ್ತದೆ. ಅಂದ್ರೆ ಆ ಥರದ ವಿಚಾರಗಳು ಕಂಡು ಬರ್ತಾ ಇದೆ. ಲೀಡರ್ಶಿಪ್ ಅವಕಾಶಗಳಿದೆ. ಬಹಳಷ್ಟು ಜನ ಕುಂಭರಾಶಿ ನಮ್ಗೆ ಯಾಕೆ ಬೇಕು ಅಂತ ಹಿಂಸರಿಯರು ಇರ್ತಾರೆ. ಬಟ್ ಕೆಲವರು ಕಾಯ್ತಾ ಇದ್ದು ಇರ್ಬೋದು, ನನಗೆ ಸಿಕ್ಕಿದ್ರೆ ಲೀಡರ್ಶಿಪ್ ನಾನು ತೋರಿಸ್ತಿದ್ದೆ ಅನ್ನೋವಂಥವ್ರು ಇರ್ಬೋದು. ಆ ಮನಸ್ಥಿತಿ ನಿಮಗಿದ್ರೆ ಖಂಡಿತವಾಗಿ ನಿಮ್ಗೆ ಶುಭ ವಿಚಾರವೇ ಆಗಿರುತ್ತೆ ಅಂತ. ಬಟ್ ಈ ದೃಷ್ಟಿ ಅಥವಾ ಕೆಲವು ಶತ್ರುಗಳ ಬಾಧೆ ಇದರಲ್ಲಿ ನಿಮಗೆ ಅಡೆತಡೆ ತೊಂದರೆಗಳು ಕೊಡಬಹುದು. ಸೊ ಅದಕ್ಕೆ ಪರಿಹಾರವಾಗಿ ಪ್ರತಿದಿನ ನೀವು ನರಸಿಂಹಸ್ವಾಮಿಯ ಅಷ್ಟೋತ್ತರ ಪಠನೆ ಮಾಡ್ಬೋದು, ಸುದರ್ಶನ ಅಷ್ಟೋತ್ತರ ಪಠನೆ ಮಾಡ್ಬೋದು, ಓಂ ನಮೋ ನಾರಾಯಣಾಯ ಮಂತ್ರ ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡಬಹುದು. ಇಲ್ಲ ಅಂದ್ರೆ ನಾವು ಈ ವಿಡಿಯೋ ಎಂಡಲ್ಲಿ ನಿಮ್ಗೆ ತಿಳಿಸ್ತಾರೆ ವಿಶೇಷ ಪರಿಹಾರ ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮ, ಕುದೃಷ್ಟಿ ಕೆಟ್ಟ ದೃಷ್ಟಿ ಪರಿಹಾರ, ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ಒಂದು ವಿಶೇಷವಾದ ಕರುಂಗಾಲಿ ಬ್ರಾಸ್ಲೆಟ್ ವಿತ್ ಅದ್ರ ಜೊತೆಗೆ ಒಂದು ತಾಯಿತ ಕೂಡ ಕೊಡ್ತಾ ಇದ್ದೀವಿ. ಅದು ಅಭಿಮಂತ್ರಿತ, ಅದಕ್ಕೊಂದು ಕಾಂಬಿನೇಷನ್ ಅದು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೂಡ ಕೊಡಬಹುದು. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ನಿಮಗೆ ಪೂರ್ಣವಾಗಿ ತಿಳಿಸ್ತೇನೆ. ಎರಡನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮಗಿರುವ ಟ್ಯಾಲೆಂಟ್ ನೀವು ತುಂಬಾ ಚೆನ್ನಾಗಿ ಪ್ರದರ್ಶನ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ನೀವು ನಿಮ್ಮ ಹತ್ರ ಏನೇ ಟ್ಯಾಲೆಂಟ್ ಇಲ್ಲ, ನೀವು ಡ್ರಾಯಿಂಗ್ ಮಾಡಿ, ನೀವು ಚೆನ್ನಾಗಿ ಹಾಡು ಹೇಳಿ, ಅಥವಾ ಡ್ಯಾನ್ಸ್ ಮಾಡಿ, ಅಥವಾ ಯಾವುದೋ ವಾದನ ಮಾಡ್ತೀರಾ, ಅಥವಾ ಏನೋ ಒಂದು ಸ್ಟ್ರಕ್ಚರ್. ಇವಾಗ ಉದಾಹರಣೆಗೆ ನೀವೊಂದು ಇಂಜಿನಿಯರ್ ಆಗಿದ್ದೀರಾ, ನೀವು ಅದ್ಭುತವಾದ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀರಾ. ನೀವು ಡಿಸೈನರ್ ಆಗಿದ್ದೀರಾ, ಒಂದು ಅದ್ಭುತವಾದ ಡಿಸೈನ್ ಕ್ರಿಯೇಟ್ ಮಾಡ್ತೀರಾ. ಸೆಪ್ಟೆಂಬರ್ ತಿಂಗಳಲ್ಲಿ ಔಟ್ಪುಟ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಔಟ್ಪುಟ್ ಇದೆಯಲ್ಲ, ಎಷ್ಟು ಅದ್ಭುತವಾಗಿ ಮಾಡಿದಾನಪ್ಪ ಅವರು ಅನ್ನೋ ತರ ಇರುತ್ತೆ. ನಿಮ್ಮ ಸೃಷ್ಟಿ ಅಂದ್ರೆ ನೀವು ತಯಾರಿಸುವಂತಹದ್ದು ಅಥವಾ ನಿಮ್ಮಿಂದ ತಯಾರಾಗದ್ದು ಅಂತಿದೆಯಲ್ಲ, ನೀವು ಸುಮ್ಮನೆ ಒಂದು ಅಡಿಗೆ ಮಾಡಿದ್ರು ಕೂಡ ಅದ್ಭುತವಾಗಿರುತ್ತದೆ ಅಡಿಗೆ. ಸೆಪ್ಟೆಂಬರ್ ತಿಂಗಳ ವಿಶೇಷತೆ ಏನು ಅಂತಂದ್ರೆ, ಕುಂಭರಾಶಿಯವರು ಏನೇ ಮಾಡಲಿ ಹೊಸದಾಗಿ, ಇವ್ರಿಗೆ ಏನೂ ಮಾಡಕ್ ಬರಲ್ಲ ನಿಮಗೆ ಅಂತ ಸೈಡಲ್ಲಿ ಇಟ್ಟರು, ನೀವು ಸುಮ್ಮನೆ ಹೋಗಿ ಒಂದು ಟೀ ಕಾಯಿಸ್ಕೊಡಿ, ಏನು ಇಷ್ಟ ಮಾಡ್ಬಿಟ್ಟಿದ್ಯಾ ಟೀ ಅಂತಾರೆ, ಏನು ಇಷ್ಟ ಮಾಡ್ಬಿಟ್ಟಿದ್ಯಾ ಅವಲಕ್ಕಿ, ಉಪ್ಪಿಟ್ಟು ಅವಲಕ್ಕಿ ಯಾರು ತಿಂತಾರೆ, ನಿನ್ಗದು ಮಾಡೋಕ್ಕೂ ಬರಲ್ಲ ಅಂತ. ತುಂಬ ಚೆನ್ನಾಗಿದೆ ಅವಲಕ್ಕಿ, ಇನ್ನೊಂಚೂರು ಹಾಕ್ರಿ, ಇನ್ನೊಂಚೂರು ಉಪ್ಪಿಟ್ಟು ಹಾಕ್ರಿ, ಇನ್ನೊಂಚೂರು ಮಾಡಾಕ್ರಿ ಅನ್ನೋ ಥರ. ಅಂದರೆ ನೀವು ಮಾಡಿದ್ದೆಲ್ಲ ಕೆಲಸಗಳು ತುಂಬ ಚೆನ್ನಾಗಿ ಔಟ್ಪುಟ್ ರಿಸಲ್ಟ್ಸ್ ಬರುವಂಥದ್ದು. ಆದರೆ ವೆಯ್ಟ್, ಇದು ತಕ್ಷಣ ಆಗೋದಿಲ್ಲ, ಮಾಸಾಂತ್ಯಕ್ಕೆ ಸರಿಬೇಕು. ಅಂದರೆ 3ನೇ ವಾರ ಸೆಪ್ಟೆಂಬರು, 4ನೇ ವಾರ ಹಿಂಗೆ ಬರಬೇಕು, ಸ್ವಲ್ಪ ಎಂಡಿಗೆ ಹೋಗಬೇಕು. ಆಗ ಮಾತ್ರ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಸೊ ಆ ನಿಮ್ಮಿಂದ ಸೃಷ್ಟಿ ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ವಿಶೇಷವಾಗಿ ಕಲೆಗಳಲ್ಲಿ ಸಂಗೀತ, ಹಾಡುಗಾರಿಕೆ, ನೃತ್ಯ, ಅಥವಾ ನಿಮ್ಮ ಮಕ್ಕಳು ಕುಂಭರಾಶಿಯವರಾದ್ರಂತೂ ನೀವು ತುಂಬ ಒಂಥರ ಅಂತೂ ಲಕ್ಕಿ ಅಂತ ಹೇಳ್ಬೋದು. ಯಾಕೆಂದರೆ ಮಕ್ಕಳ ಸಾಧನೆಗಳು ತುಂಬ ಚೆನ್ನಾಗಿ ಮಾಡಿಬಿಡ್ಬೋದು. ಸೊ ಅವರ ಶಾಲಾ ಕಾಲೇಜುಗಳಲ್ಲಿ ಅವರು ಅದರಲ್ಲಿ ಒಳ್ಳೆ ಹೆಸರು ತಗೊಂಡು ಪ್ರೈಸ್ ಎಲ್ಲ ತಗೊಂಡ್ರೆ ನಿಮಗೂ ಸಂತೋಷವೇ ಅಲ್ವಾ? ಸೊ ಆ ಥರ ಖಂಡಿತವಾಗಿ ಒಳ್ಳೆಯದಾಗಲಿ.
ಏನೇ ಅದಕ್ಕೆ ಅಡ್ಡಿ ಆತಂಕಗಳು ದೃಷ್ಟಿ ಇದ್ರೂ ಕೂಡ, ಯಾಕೆ ನಮ್ಮಲ್ಲಿ ಟ್ಯಾಲೆಂಟ್ ಇದ್ದ ತಕ್ಷಣ ನಮಗೊಂದು ದೃಷ್ಟಿ ಆಗಿಬಿಡುತ್ತೆ. ಸೊ ಅದರಿಂದ ಆ ದೃಷ್ಟಿ ಪರಿಹಾರವಾಗಲಿ. ಒಣಮೆಣಸು, ಕಲ್ಲುಪ್ಪು, ಸಾಸಿವೆ ಇದನ್ನು 3 ಹಿಡಿದು ನಿವಾರಿಸ್ಬಿಟ್ಟು ಬೆಂಕಿಗೆ ಹಾಕಿದ್ರೆ ದೃಷ್ಟಿ ಪರಿಹಾರ ಆಗುತ್ತೆ. ಆ ಥರ ಮಾಡ್ಕೊಳ್ತಾ ಇರಿ ಅಮಾವಾಸ್ಯೆ ಇತ್ಯಾದಿಗಳಲ್ಲಿ. ಇಲ್ಲ ಅಮಾವಾಸ್ಯೆಗೆ ನಾವೇ ವಿಶೇಷವಾಗಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಕುದೃಷ್ಟಿ ಪರಿಹಾರ ಹೋಮ ಎಲ್ಲ ಮಾಡ್ತಾ ಇದ್ದೀವಿ. ಸಂಕಲ್ಪ ಸೇವೆ ಬೇಕಾದ್ರೆ ಕೊಡ್ಬೋದು, ವಿಶೇಷ ಪ್ರಸಾದವೂ ಸಹ ಇದೆ. ವಿಡಿಯೋ ಎಂಟು ತನಕ ನೋಡ್ರೆ ಹೇಳ್ತೇನೆ ಎಂಡಲ್ಲಿ. 3ನೇ ಶುಭ ವಿಚಾರ, ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಪ್ರೀತಿ, ಪ್ರೇಮ, ಸ್ನೇಹ, ಬಾಂಧವ್ಯ ಇದೆಲ್ಲ ತುಂಬಾ ಸುಧಾರಿಸಲಿದೆ ಅಂತ ಕಂಡು ಬರ್ತಾ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ ಸಪ್ತಮಾಧಿಪತಿ ಸಿಂಹರಾಶಿ ಆದ್ರಿಂದ ಕುಂಭ ಅಂದ್ರೆ ಅಧಿಪತಿ ಶನಿ, ಸಿಂಹ ಅಂದ್ರೆ ಅಧಿಪತಿ ರವಿ. ಸೊ ರವಿ ಶನಿ ಪರಸ್ಪರ ವೈರಿಗಳಾದ್ರಿಂದಾಗಿ ಪ್ರೀತಿ, ಪ್ರೇಮ, ಇದೆಲ್ಲ ಯಾವುದು ಸ್ನೇಹ ಇದೆಲ್ಲ ಕುಂಭರಾಶಿಯವರಿಗೆ ಒಂದು ಸ್ವಲ್ಪ ಕಷ್ಟ. ಅಂದ್ರೆ ಹಂಗೆ ಅಲ್ಲೇ ಇದು ಈ ಥರದ ಸಿಕ್ಬಿಟ್ರಲ್ಲಪ್ಪ ಅನ್ನೋ ಥರನೇ ಇರ್ತದೆ ಆ್ಯಕ್ಚುಲಿ. ಯಾಕಂದ್ರೆ ನಿಮ್ಮ ಸ್ವಭಾವಕ್ಕೆ ಅವ್ರದ್ದು ಉಲ್ಟಾ ಇರ್ತದೆ. ಸೊ ಅದರಿಂದ ನಾವು ಎಚ್ಚರಿಕೆ ವಿಡಿಯೋ ಬಂದಾಗ ಸ್ವಲ್ಪ ಎಚ್ಚರಿಕೆ ಅಂತ ಹೇಳ್ತಾ ಇರ್ತೀವಿ. ಬಟ್ ಸಪ್ತಮಾಧಿಪತಿಯಾಗಿ ಸಪ್ತಮದಲ್ಲಿ ರವಿ ಮೊದಲೆರಡು ವಾರಗಳಲ್ಲೇ ಇರ್ತಾನೆ. ಆದ್ರಿಂದ ಆ ರವಿಯ ಬಲದಿಂದಾಗಿ ಫ್ರೆಂಡ್ಸ್ ಮಧ್ಯೆ ತುಂಬ ಜಗಳ ಮನಸ್ತಾಪ ಆಗ್ತಿತ್ತು, ಸುಧಾರಿಸುತ್ತೆ. ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯೆ ಸ್ವಲ್ಪ ಜಗಳ ಮನಸ್ತಾಪ ಆಗ್ತಿತ್ತು, ಕುಂಭರಾಶಿ ಸುಧಾರಿಸುತ್ತೆ. ಗಂಡ ಹೆಂಡತಿಯ ನಡುವೆ ತುಂಬ ಜಗಳ ಮನಸ್ತಾಪ ಆಗ್ತಿತ್ತು, ಸುಧಾರಿಸುತ್ತೆ. ಪ್ರೀತಿ ಮಾಡುವವರ ನಡುವೆ ಜಗಳ ಮನಸ್ತಾಪ ಆಗ್ತಿತ್ತು, ಸುಧಾರಿಸುತ್ತೆ. ಸೊ ಇದೆಲ್ಲ ಸಾಧ್ಯತೆಗಳು, ಸುಧಾರಿಸುವ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ, ಅವಕಾಶ ತುಂಬ ಚೆನ್ನಾಗಿ ಇದೆ. ಗೊತ್ತಾಯ್ತಲ್ವಾ? ಇದು ನಿಮಗೆ ಬಹಳ ಇನ್ನೂ ಒಂದು ವಿಚಾರ ಇದರಲ್ಲಿ ಸೇರಿಸಬೇಕು. ಏನಪ್ಪ ಅಂತಂದರೆ ತುಂಬ ಚೆನ್ನಾಗಿ ಸುಧಾರಿಸ್ತು ಅಂದ ತಕ್ಷಣ ನೀವೆಲ್ಲ ಸರಿ ಹೋಯಿತು ಅಂತಲ್ಲ. ಬಟ್ ತತ್ಕಾಲದ ಆ ಸಮಸ್ಯೆ ಬಗೆಹರಿದ್ರೆ ದಟ್ಸ್ ಮೋರ್ ದೆನ್ ಇನಫ್ ಅಂತ. ಆಯಿತಾ? ನೀವು ಏನಂತಂದರೆ ತೀರಾ ಜಾಸ್ತಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಮತ್ತೆ ದುಃಖ ತರಿಸ್ಕೊಂಡ್ಬಿಡ್ಬಾರ್ದು, ತೀರಾ ಕಣ್ಣು ಮುಚ್ಕೊಂಡು ನಂಬ್ಕೊಂಡು ಮತ್ತೆ ದುಃಖ ತರಿಸ್ಕೊಂಡ್ಬಿಡ್ಬಾರ್ದು. ಯಾಕೆಂದರೆ ವಿರುದ್ಧ ದಿಕ್ಕು ಎರಡು, ಕುಂಭ ಮತ್ತು ಸಿಂಹ. ಬಟ್ ನಿಮ್ಮ ಮನೆ ಬಾರಕ್ಕೆ ಅವರೇ ಸಿಗೋದು, ಏನು ಮಾಡೋಕ್ಕಾಗಲ್ಲ, ಸಪ್ತಮಾಧಿಪತಿಯೇ ಇದಾದ್ರಿಂದ. ಸೊ ಇದ್ರ ಬಗ್ಗೆ ಗಮನ ಹರಿಸಿ, ಖಂಡಿತವಾಗಿ ಒಳ್ಳೆಯದಿದೆ. ಸುಧಾರಿಸುವ ಲಕ್ಷಣಗಳು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಒಳ್ಳೆಯದಾಗಲಿ. 4ನೇ ಶುಭ ವಿಚಾರ, ಕುಂಭರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಈ ಹಿಂದೆ ಬಹಳ ಹಿಂದೆ ನೀವು ಮಾಡಿ ಮರೆತು ಹೋಗಿದ್ದಂಥ ಒಂದು ಹೂಡಿಕೆ, ಬಹಳ ಹಿಂದೆ ನೀವು ಮಾಡಿ ಮರೆತು ಹೋಗಿದ್ದಂಥ ಒಂದು ಹೂಡಿಕೆ, ಆರ್ಥಿಕವಾದ ಒಂದು ಸ್ವಲ್ಪ ಎಲ್ಲೋ ದುಡ್ಡು ಹಾಕಿದ್ರಿ, ಮರೆತು ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಮರ್ತೋಗ್ಬಿಟ್ಟಿದ್ದೀರಾ ನೀವು ಅನ್ನೋ ಥರ, ಅಥವಾ ನೆನಪಿದೆ ಬಟ್ ಅಲ್ಲಿ ಇನ್ನೇನು ರಿಟರ್ನ್ ಸಿಗಲ್ಲ ಅಂತ ಮರ್ತು ಬಿಟ್ಟಿದ್ರಿ. ಸೊ ಬಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಈ ಹಿಂದೆ ಮಾಡಿ ಮರೆತು ಹೋಗಿದ್ದ ಯಾವುದೋ ಹೂಡಿಕೆ ಒಳ್ಳೆ ರಿಟರ್ನ್ಸ್ ಕೊಡುವ ಸಾಧ್ಯತೆ ಇದೆ. ಒಂದು 30% 40% ಚಾನ್ಸಸ್ ಇದೆ. ವೈಯಕ್ತಿಕ ಜಾತಕ ಸಪೋರ್ಟ್ ಮಾಡ್ತು ಅಂದರೆ ಇನ್ನೂ ಜಾಸ್ತಿ ಕೊಡಿಸುವ ಸಾಧ್ಯತೆ ಇದೆ. ನಿಮ್ಮ ವೈಯಕ್ತಿಕ ಜಾತಕ ಈಗ ಯಾವುದೇ ಇದಾದರೂ ವೈಯಕ್ತಿಕ ಜಾತಕವನ್ನು ನೋಡಬೇಕು ನೀವು. ನನ್ನಲ್ಲಿ ಮುಖ್ಯವಾಗಿ ನೀವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ತೀರಾ ಅಂತಾದರೆ ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ನೀವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೋದು. ನೇರ ಭೇಟಿನೋ ಫೋನ್ ಕನ್ಸಲ್ಟೇಷನ್ ತೊಗೋಬೋದು. ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ವೈಯಕ್ತಿಕ ಜಾತಕವು ಸೇರ್ಕೊಂತು ಅಂದರೆ 70-80% ಜಾಸ್ತಿ ಚಾನ್ಸಸ್ ಇದೆ. ಗೋಚಾರ ಫಲ ಮಾತ್ರ ಆದರೂ ಒಂದು 30-40% ತುಂಬ ಚಾನ್ಸಸ್ ಏನಿದೆ ಅಂತಂದರೆ ಈ ಹಿಂದೆ ನೀವು ಮಾಡಿ ಮರೆತು ಹೋಗಿದ್ದಂಥ ಹೂಡಿಕೆಗಳು ಗುಡ್ ರಿಟರ್ನ್ಸ್, ತುಂಬ ಒಳ್ಳೆಯ ಅದ್ಭುತವಾದಂತಹ ನಿಮಗೆ ರಿಟರ್ನ್ಸ್ ಕೊಡಲಿದೆ, ಒಳ್ಳೆಯ ಲಾಭವನ್ನು ಕೊಡಲಿದೆ ಅಂತ ಕಂಡು ಬರ್ತಾ ಇದೆ. ಅಬ್ಸರ್ವ್ ಮಾಡಿ, ನೆನಪು ಮಾಡ್ಕೊಳ್ಳಿ, ಎಲ್ಲದೆಲ್ಲ ಡಾಕ್ಯುಮೆಂಟ್ಸ್ ತೆಗೀರಿ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದೆ, ಎಲ್ಲೆಲ್ಲಿ ಹೂಡಿಕೆ ಹಾಕಿದೆ. ಯಾವುದೋ ಒಂದು ಆ್ಯಪು ಮತ್ತೊಂದು ಯಾವುದೋ ಒಂದಿಷ್ಟು ದುಡ್ಡು ಹಾಕಿ ಇದು ಮಾಡಿ ಬಿಟ್ಟುಬಿಟ್ಟಿದ್ರಿ ಇನ್ವೆಸ್ಟ್ಮೆಂಟ್, ಯಾವುದೋ ಒಂದು FD ತೆಗೆದುಬಿಟ್ಟು, ಯಾವುದೋ ಒಂದು RD ತೆಗೆದುಬಿಟ್ಟು, ಅಥವಾ ಯಾವುದೋ ಒಂದು ಶೇರ್ ಮಾರ್ಕೆಟಲ್ಲಿ ಹಾಕಿ ಬಿಟ್ಟುಬಿಟ್ಟಿದ್ರಿ, ಮರ್ತು ಬಿಟ್ಟಿದ್ರಿ. ಅದು ಯಾವುದೋ ಹಾಕಿದ್ದೆ ಬಸ್, ಅದೇನಿರ್ತದೆ ಪ್ರಯೋಜನ ಇಲ್ಲ ಅನ್ಕೊಂಬಿಟ್ಟಿದ್ರಿ. ಹುಡುಕಿ ತೆಗೆದು ನೋಡಿ, ಸೆಪ್ಟೆಂಬರ್ ತಿಂಗಳು ಅದರ ಬೆಳವಣಿಗೆಯನ್ನು ನೋಡಿ, ಲಾಭ ಏನಿದ್ರೆ ತಗೊಂಬಿಡಿ ಲಾಭನ ಅಂತ. ನಾನು ಬರೀ ಶೇರ್ ಮಾರ್ಕೆಟ್ ಅಂತ ಹೇಳ್ತಾ ಇಲ್ಲ, ಬೇರೆ ಯಾವುದೇ ವಿಚಾರ ಇರ್ಬೋದು. ಯಾವುದೋ ಜಮೀನ್ ಮೇಲೆ ಹಾಕಿದ್ರಿ ನೋಡೋಣ ಆಮೇಲೆ ಅಂತ, ಯಾವುದೋ ಯಾರಿಗೂ ಬಿಸ್ನೆಸ್ ಮಾಡಲಿಕ್ಕೆ ಕೊಟ್ಟಿದ್ರಿ, ಬಿಸ್ನೆಸ್ ಮಾಡ್ಕೋ ಅಂತ ಹೇಳ್ಬಿಟ್ಟು ಅವರು ವಾಪಸ್ ಕೇಳಿದ್ರೆ ಬಿಡ ನೋಡೋಣ ಅಂತ ಹೇಳಿದ್ರಿ. ಕೇಳಿ, ಏನಪ್ಪ ಲಾಭ ಆಗ್ತಾ ಇದೆಯಾ, ವಾಪಸ್ ಕೊಡ್ತೀಯಾ, ಕೊಡು ಅಂತ ವಾಪಸ್ ಕೇಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಏನೇ ಆಗಲಿ ಇಂಥ ವಿಚಾರಗಳಲ್ಲಿ ನಿಮಗೆ ಸಮಸ್ಯೆ ಆಗಬಾರದು ಅಂತಂದರೆ ದೈವತಾನುಗ್ರಹ ತುಂಬ ಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನಾವು ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ಎಲ್ಲ ಕೊಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 5ನೇ ಶುಭ ವಿಚಾರ, ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರು, ರಾಜಕೀಯ ಧುರೀಣರು, ಈ ಥರ ದೊಡ್ಡ ದೊಡ್ಡ ಜನ ಅಂತ ನೀವೇನು ಕರಿತೀರಲ್ಲ, ಅಂಥವರ ಸಂಪರ್ಕ ತುಂಬ ಜಾಸ್ತಿ ಇರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ.
ಮಿನಿಸ್ಟ್ರಿಗೆ ತುಂಬ ಪರಿಚಯ ಇದ್ದಾರಪ್ಪ, MLA ಅವ್ರಿಗೆ ತುಂಬ ಪರಿಚಯಪ್ಪ, ಅಥವಾ ಆಫೀಸರ್ಗೆ ಸಾಹೇಬ್ರಿಗೆ ತುಂಬ ಪರಿಚಯ, ಮೇನ್ ಆಫೀಸರ್ ಇವರೇನೆ, ಕಮಿಷನರ್ಗೆ ತುಂಬ ಪರಿಚಯ, ಮ್ಯಾನೇಜರ್ಗೆ ತುಂಬ ಪರಿಚಯ. ಇದನ್ನೇ ಈ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಸಡನ್ ಆಗಿ ನಿಮಗೆ ತುಂಬ ಪರಿಚಯ ಹತ್ರ ಆಗ್ಬಿಡ್ತಾರೆ. ಅವ್ರ ಜೊತೆ ಇನ್ನು ಒಡನಾಟ ತುಂಬ ಜಾಸ್ತಿ ಬೆಳವಣಿಗೆ ಆಗಿಬಿಡುತ್ತೆ. ಅದರಿಂದಾಗಿ ಬೇರೆಯವರು ನಿಮಗೆ ಗೌರವ ಕೊಡ್ಲಿಕ್ಕೆ ಶುರು, ಅವರೆಲ್ಲ ಪರಿಚಯ ಇದ್ದಾರೆ ಅವ್ರಿಗೆ ನಿಮಗೆ, ಸೂಪರ್ ಸೂಪರ್ ಅಂದರೆ ನೀವೇನೋ ಒಂಥರ ನೆಕ್ಸ್ಟ್ ಲೆವೆಲ್ ಥರ ಫೀಲಿಂಗ್ ಒಂದು 18-20 ದಿವಸ ಅಂತೂ ಇದ್ದೇ ಇರುತ್ತೆ. ಆಯಿತಾ, ಇದು ಶುಭ ವಿಚಾರವೇ. ಎಲ್ಲಿ ತನಕ ಅದು ಬಾರ್ಡರ್ ಕ್ರಾಸ್ ಆಗಲ್ಲ, ಎಲ್ಲಿ ತನಕ ಇದಾಗಲ್ಲ ಅಂತ. ಯಾಕೆ ಅಂತಂದರೆ ತೀರಾ ದೊಡ್ಡ ದೊಡ್ಡ ಜನರ ಹಿಂದಿಯಲ್ಲಿ ಒಂದು ಅಮಿತಾಬ್ ಬಚ್ಚನ್ ಅದೊಂದು ಹಳೇ ಪಿಕ್ಚರಲ್ಲಿ ಒಂದು ಡೈಲಾಗ್ ಬರುತ್ತೆ, ನಾ ದೋಸ್ತಿ ಹಚ್ಚಿ ಹೋತಿ ನಾ ದುಶ್ಮನಿ ಅಂತ. ಯಾರಿನ ಜೊತೆಗೆ ಅನ್ನೋದು ನಿಮಗೆ ಗೊತ್ತಿರ್ತದೆ ನಾನು ಈ ಡೈಲಾಗ್ ಹೇಳಿದಾಗ. ಆಯಿತಾ, ಸೊ ಅವರ ಸ್ನೇಹವೂ ಅಷ್ಟು ಒಳ್ಳೆಯದಲ್ಲ, ಅವರೊಂದಿಗೆ ವೈರತ್ವವು ಅಷ್ಟು ಒಳ್ಳೆಯದಲ್ಲ. ಸೊ ಆದ್ದರಿಂದ ದೊಡ್ಡ ದೊಡ್ಡ ಜನ ದೂರದಲ್ಲಿ ಗರ್ಭವತಿ ಒಳಗಡೆ ಇರಬೇಕು ದೇವರು, ನಾವು ದೂರದಿಂದನೇ ಕೈ ಮುಗಿಬೇಕು, ನಮಸ್ಕಾರ ಚೆನ್ನಾಗಿದ್ದೇನೆ ಅಂತ. ದೀರ್ಘಕಾಲಿಕವಾಗಿ ಅವ್ರ ಜೊತೆಗೆ ಹೋದಾಗ ನಾವು ಪಾರ್ಟ್ನರ್ ಇನ್ ಕ್ರೈಮ್ ಆಗಬೇಕಾಗುತ್ತೆ, ಅಥವಾ ಯಾವುದೋ ಒಂದು ಕೆಲಸಗಳಲ್ಲಿ ನಾವು, ಯಾಕೆಂದರೆ ಅವರು ಒಂದು ಸಹಾಯ ಮಾಡ್ತಾರೆ ಅಂದರೆ ನಮ್ಮಿಂದ ಒಂದು ಸಹಾಯವನ್ನು ಬಯಸ್ತಾರೆ ಅವರು ಬಯಸುವ ಸಹಾಯ ಭಾಳ ತುಟ್ಟಿ ಆಗ್ಬಿಡುತ್ತೆ ನಮಗೆ, ಉಸಿರು ಕಟ್ಟದಂಗೆ ಆಗ್ಬಿಡುತ್ತೆ ನಮಗೆ. ಇರಲಿ, ಬಟ್ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ನಿಮ್ಮ ಒಡನಾಟ ಇರುತ್ತೆ. ಸೊ ನಿಮ್ದು ಏನಾದ್ರು ದೊಡ್ಡ ದೊಡ್ಡ ಕೆಲಸಗಾರಿಗಳು ಸರ್ಕಾರದ ವತಿಯಿಂದ ಆಗಬೇಕಾಗದ್ದು ಅಥವಾ ದೊಡ್ಡ ದೊಡ್ಡ ಕೆಲಸಗಾರಿಗಳಿದ್ರೆ ಖಂಡಿತವಾಗಿ ಮಾಡಿ ಮುಗಿಸ್ಕೊಂಬಿಡಿ, ಖಂಡಿತವಾಗಿ ಒಳ್ಳೇದಾಗಲಿ. ಬಟ್ ಇಷ್ಟು ಒಳ್ಳೇದಂದ್ರೆ ಇದಕ್ಕಿಂತ ಜಾಸ್ತಿ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಸೆಪ್ಟೆಂಬರ್ ತಿಂಗಳು. ಬಟ್ ಸೆಪ್ಟೆಂಬರ್ ತಿಂಗಳ ಎಲ್ಲ ಸಮಸ್ಯೆಗಳಿಗೆ ವಿಶೇಷ ಪರಿಹಾರ ನಾವು ಮಾಡ್ತಾ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಅಷ್ಟಲ್ಲ, ಅದ್ರ ನಂತರವೂ ಸಹ ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೇದಾಗುವಂಥ ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ಏನಪ್ಪ ಅಂತಂದರೆ, ವೀಕ್ಷಕರೇ, ಆಗಸ್ಟ್ 23ನೇ ತಾರೀಕು ಶನಿವಾರ, ಶ್ರಾವಣ ಕೊನೆ ಶನಿವಾರ, ಈ ಬಾರಿ ಅಮಾವಾಸ್ಯೆ ಬಂದಿದೆ. ಸೊ 23ನೇ ತಾರೀಕು ಅಮಾವಾಸ್ಯೆ, ಶ್ರಾವಣ ಕೊನೆಯ ಶನಿವಾರದಂದು ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೂ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷ ಹೋಮಗಳಲ್ಲಿ ಮೊಟ್ಟ ಮೊದಲನೆಯದು ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಯಾವುದೇ ದಿಕ್ಕಿಂದಲೂ ಸಹ ನಿಮಗೆ ಸಮಸ್ಯೆಗಳಾಗಬಾರ್ದಾದ್ರೆ, ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ, ಯಾವ ತರಹದ ಸಮಸ್ಯೆಗಳು ಸಹ ಆಗಬಾರದು, ಒಂದು ರಕ್ಷಣೆ ಸಿಗಬೇಕು ಅಂತಂದಾಗ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ ಅದ್ಭುತವಾದಂತಹ ಒಂದು ಹೋಮ ಅದು. ಅಷ್ಟೇ ಅಲ್ಲ, ಆ ಹೋಮದಲ್ಲಿ ಅಭಿಮಂತ್ರಣ ಮಾಡಿ ಈ ವಿಶೇಷವಾದಂತಹ ಒಂದು ಕರುಂಗಾಲಿ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇರೋದು. ಅದಕ್ಕೊಂದು ತಾಯ್ತ ಕೂಡ ಇರುತ್ತೆ. ಆ ತಾಯ್ತದಲ್ಲಿ ಹಾಗೂ ಆ ಬ್ರಾಸ್ಲೆಟಲ್ಲಿ ವಿಶೇಷವಾಗಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದ ಶಕ್ತಿ ಎನರ್ಜೈಸ್ ಮಾಡಿರ್ತವೆ, ಅದರಲ್ಲಿ ಹಾಕಿರ್ತೇವೆ. ಜೊತೆಗೆ ಅಷ್ಟೇ ಅಲ್ಲ, ಇನ್ನು ಮುಂದೆ ಬಂದು ನಿಮ್ಮೆಲ್ಲರ ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಅದ್ಭುತವಾದಂತಹ ಗೌರಿ ಸಮೇತ ಅಮೃತ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಮೃತ್ಯುಂಜಯ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಮಹಾಮೃತ್ಯುಂಜಯ ಹೋಮ, ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಹಾಗೂ ಈ ತಾಗಿತ ಮಹಾಮೃತ್ಯುಂಜಯ ಹೋಮದಲ್ಲೂ ಎನರ್ಜೈಸ್ ಆಗಿರುತ್ತೆ. ಅಲ್ಲಿಗೆ ಈ ಒಂದು ಬ್ರಾಸ್ಲೆಟ್ ಅನ್ನು ಧಾರಣೆ ಮಾಡೋದ್ರಿಂದ ಈ ಕಡೆ ಆರೋಗ್ಯ ಬಾಧೆಯಿಂದನೂ ಪರಿಹಾರ, ರೋಗ ಪೀಡೆಗಳಿಂದನೂ ಪರಿಹಾರ, ಶರೀರ ರಕ್ಷಣೆ, ಜೊತೆಗೆ ಈ ಮಾಟಮಂತ್ರ, ದೃಷ್ಟಿ ದೋಷ ಆದಿಗಳೆಲ್ಲದೂ ಸಹ ಪರಿಹಾರ. ದೃಷ್ಟಿ ಅಂತ ತಕ್ಷಣ ನೋಡಿ ಇನ್ನೂ ಬರ್ತದೆ, ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ 23ನೇ ತಾರೀಕು ಕುದೃಷ್ಟಿ ಪರಿಹಾರ ಹೋಮ. ಆ ಕುದೃಷ್ಟಿ ಪರಿಹಾರ ಹೋಮದಲ್ಲೂ ಸಹ ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಸಹ ಏನೋ ತಾಯಿತದ ಜೊತೆಗಲ್ಲಿ ಕೊಡ್ತಾ ಇದ್ದೇವೆ ನೋಡಿ. ಈ ತರ ಕೈಯಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆ ಅದ್ಭುತವಾದಂತಹ ಕಾಂಬಿನೇಷನ್. ಮಾಟಮಂತ್ರ, ದೃಷ್ಟಿದೋಷ, ಶತ್ರುಭಾಷೆ, ಯಾವ ಪೀಡೆಗಳಿದ್ರೂ ಪರಿಹಾರವಾಗಬೇಕು. ಇನ್ನು ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ, ವಿವಾಹಿತರಿಗೂ ಅಷ್ಟೇ ಸುಖ ದಾಂಪತ್ಯ ಜೀವನ ಸಿಗಬೇಕು, ಗಂಡ ಹೆಂಡತಿ ಜಗಳ ಆಗಬಾರದು ಅಂತೇಳಿ ಸ್ವಯಂವರ ಪಾರ್ವತಿ ಹೋಮ. ಇನ್ನು ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ವಿಶೇಷವಾಗಿ ಶನಿ ಶಾಂತಿ ಹೋಮ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವವರಿಗೆ ಗುರುಬಲ ಕೆಲಸ ಮಾಡಬೇಕು, ಗುರು ಶಾಂತಿ ಹೋಮ. ಎಲ್ಲ ರೀತಿಯ ಗ್ರಹಚಾರಗಳ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮ. ಎಷ್ಟೆಲ್ಲ ಹೋಮಗಳಾಯ್ತು ನೋಡಿ. 23ನೇ ತಾರೀಕು ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ ದಿವಸ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಆಮೇಲೆ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಸೇರಿಸಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆ ತಗೊಂಡ್ರೆ ಎಲ್ಲಾ ಹೋಮಗಳು ಬಂತು ಅದರಲ್ಲೇನೆ. ಪ್ರತಿಯೊಬ್ಬರಿಗೂ ಸಹ ಲೈವ್ ಅಲ್ಲಿ 23 ತಾರೀಕು ಅಮಾವಾಸ್ಯೆ ದಿವಸ ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ 6ರಿಂದ 6:30 ಒಳಗೆ ಏನು ಸಂಕಲ್ಪ ಸೇವೆ ಶುರುವಾಗುತ್ತೆ. ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದು ವಿಡಿಯೋನ. ಅದೇ ರೀತಿಯಲ್ಲಿ 10:30 ನಂತರ ಎಲ್ಲಾ ಹೋಮಗಳು, ಗಣಪತಿ ಪೂಜೆ, ಪುಣ್ಯಾಹವಾಚನೆ ಆದಿ ಎಲ್ಲಾ ಹೋಮಗಳು, ಕಲಶಾರಾಧನೆ, ಯಂತ್ರಾರಾಧನೆ, ಮಂಡಲಾರಾಧನೆ ಎಲ್ಲ ಹೋಮಗಳು ಪ್ರಾರಂಭವಾಗಲಿದೆ. ಎಲ್ಲಾ ಹೋಮ ಪೂಜೆಗಳನ್ನು ಲೈವ್ ಆಗಿ ನೋಡ್ತೀರಾ ನೀವು. ನಿಮ್ಮ ಹೆಸರು ಸಂಕಲ್ಪ
ಆಗೋದು ಲೈವಲ್ಲಿ ನೋಡ್ತೀರಾ, ಪೂಜೆ ಹೋಮಗಳೆಲ್ಲ ಲೈವಲ್ಲಿ ನೋಡ್ತೀರಾ. ಆಮೇಲೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಅದ್ರ ಜೊತೆಗೆ ಈ ವಿಶೇಷವಾದಂತಹ ಕರುಂಗಾಲಿ ಬ್ರೇಸ್ಲೆಟ್ ಹಾಗೂ ಈ ತಾಯತ, ಈ ಕರುಂಗಾಲಿ ಬ್ರಾಸ್ಲೆಟ್ಗೆ ಈ ತಾಯತವನ್ನು ನೀಟಾಗಿ ಫಿಕ್ಸ್ ಮಾಡಿದ್ದೇವೆ. ಸೊ ಇದು ಅದ್ಭುತವಾದಂತಹ ಪರಿಹಾರ, ನಿಮಗೆ ಧಾರಣೆ ಮಾಡ್ಕೊಳ್ಳೋಕೆ ಈ ತರ ಇರುತ್ತೆ. ಬಹಳಷ್ಟು ಜನ ಕರುಂಗಾಲಿ ಮಾಲೆ ಕೊಟ್ಟಾಗ ನಮಗೆ ಬ್ರೇಸ್ಲೆಟ್ ಬೇಕಾಗಿತ್ತು ಅಂತ ಬಹಳಷ್ಟು ಜನ ಕೇಳಿದ್ರು. ಸೊ ಅದರಿಂದ ಈ ಬಾರಿ ಬ್ರೇಸ್ಲೆಟ್ ಅನ್ನೇ ಕೊಡ್ತಾ ಇದ್ದೇವೆ, ವಿತ್ ಒಂದು ತಾಯಿತ ಸಹಿತವಾಗಿ ಕೊಡ್ತಾ ಇದ್ದೇವೆ. ಈ ತಾಯಿತದಲ್ಲಿ ಎಲ್ಲಾ ವಿಶೇಷವಾದಂತಹ ಆ ಶಕ್ತಿ, ಹೋಮದ ಶಕ್ತಿಯನ್ನು ಇದರಲ್ಲಿ ತುಂಬಿ ಈ ಕರುಂಗಾಲಿ ಮಾಲೆ ಎನರ್ಜೈಸ್ ಮಾಡಿ, ಬ್ರೇಸ್ಲೆಟ್ ಎನರ್ಜೈಸ್ ಮಾಡಿ ಬ್ರೇಸ್ಲೆಟ್ ಅನ್ನ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು ವಿಳಾಸ ಅಷ್ಟೇ ಕಳಿಸೋ ಕೂಡ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಹೆಸರನ್ನ. ತುಂಬ ಬೇಗ, ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇಲ್ಲಿ ತನಕ ನಿಮ್ಮ ವಿಡಿಯೋ ನೋಡಿದ್ದೀರಾ ಅಂತಾದರೆ ನನಗೆ ಗೊತ್ತಾಗಬೇಕಲ್ಲ. ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ನೀವು ಎಂಡ್ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೆ ಗೊತ್ತಾಗಲಿದೆ. ಇದು ನಂದೊಂದು ಸೀಕ್ರೆಟ್, ಯಾರು ಎಂಡ್ ತನಕ ವಿಡಿಯೋ ನೋಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ, ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.